ಹೆಡ್ ಸ್ಟ್ಯಾಂಡ್ ಮಾಡುವಾಗ ಮಾಡುವಂಥ ವಿಧಾನಗಳು ಈ ರೀತಿ ಇರುತ್ತೆ. ಮೊದಲು ಕೈಯನ್ನು ತಲೆಯಲ್ಲಿಟ್ಟು ನೆತ್ತಿಯನ್ನು ನೆಲಕ್ಕೆ ಕೊಟ್ಟು ಫಸ್ಟು ಕಾಲನ್ನು ಎತ್ತಿ ಹಾಗೆ ನೇರವಾಗಿ ನಡ್ಕೊಂಡು ಬನ್ನಿ. ಮುಂದೆ ಹೋಲ್ಡ್ ಮಾಡಿ ಈ ಪೊಸಿಷನಲ್ಲಿ 30 ಕೌಂಟ್ 60 ಕೌಂಟ್ ಇರಬೇಕಾಗತ್ತೆ. ಆಗ ಇದರಿಂದ ಏನಾಗುತ್ತೆ, ನಿಮ್ಮ ಭುಜ, ನಿಮ್ಮ ಕುತ್ತಿಗೆಯ ಸ್ನಾಯುಗಳು, ಭುಜದ ಸ್ನಾಯುಗಳು, ಹೊಟ್ಟೆ, ಬೆನ್ನು ಇದು ಸ್ಟ್ರೆಂತ್ ಆಗ್ತಾ ಇರುತ್ತೆ. ಇದಾದ ನಂತರ ಸೆಕೆಂಡ್ ಪೋಸ್, ಒಂದು ಕಾಲನ್ನು ಮಡಚಿ ಒಂದು 30 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಹಾಗೆ ಆ ಕಾಲನ್ನು ಮತ್ತೆ ನೆಲಕ್ಕಿಟ್ಟು ಇನ್ನೊಂದು ಕಾಲನ್ನು ಮಡಚಿ 30 ಸೆಕೆಂಡ್ ಹೋಲ್ಡ್ ಮಾಡಬೇಕು. ನಂತರ ಎರಡೂ ಕಾಲನ್ನು ಮಡಚಿ ಹೋಲ್ಡ್ ಮಾಡಬೇಕು 30 ಸೆಕೆಂಡ್. ಈಗೇನಾಗುತ್ತೆ, ನಿಮ್ಮ ಬ್ಯಾಲೆನ್ಸ್ ಮಾಡುವ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನಿಧಾನವಾಗಿ ಎರಡೂ ಕಾಲನ್ನು ಈಗ ಮೇಲಕ್ಕೆತ್ತಿ ಪಾಯಿಂಟನ್ನು ಆಕಾಶಕ್ಕೆ ಮಾಡಿಕೊಂಡು ನಿಂತ್ಕೊಳ್ಳಿ. ಇದು ಶೀರ್ಷಾಸನ. ಇದರಿಂದ ನೆತ್ತಿಗೆ, ನಿಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಶೀರ್ಷಾಸನ. ರಿಲ್ಯಾಕ್ಸ್, ನಿಧಾನವಾಗಿ ಹಾಗೆ ವಾಪಸ್. ವೆರಿ ಗುಡ್. ಆಸನ ಆದ ನಂತರ ಚೈಲ್ಡ್ ಪೋಸಲ್ಲಿರೋದು ತುಂಬ ಅವಶ್ಯಕತೆ. ಇಲ್ಲಾಂದರೆ ತಲೆ ಸುತ್ತೋದು, ಗಿಡಿನೆಸ್, ಕಣ್ಣು ಕೆಂಪಾಗೋದು, ವಾಮಿಟ್ ಬರೋ ಥರ ಆಗೋದು ಇದೆಲ್ಲ ಆಗುತ್ತೆ. ಅದರಿಂದ ಚೈಲ್ಡ್ ಪೋಸಲ್ಲಿ ಶೀರ್ಷಾಸನ ಆದ ನಂತರ ರೆಸ್ಟ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ.